ಆತನಲ್ಲಿ ದೇವರ ಮಕ್ಕಳೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಆತನ ಉಪಾತನಿಗೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ನಾವು ನೋಡುವಂತಹ ವಾಕ್ಯ ಭಾಗ ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಚನವನ್ನು ನಾವು ತೆಗೆಯೋಣ. ಈ ವಾಕ್ಯದಲ್ಲಿ ಹೇಳ್ತದೆ, ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದೇ ಇರಲಿ. ಜ್ಞಾನಿಯು ತನ್ನ ಜ್ಞಾನಕ್ಕೆ, ನಾನು ಬಹಳ ಜ್ಞಾನವಂತನಾಗಿದ್ದೇನೆ, ನಾನು ಎಷ್ಟು ಪ್ರಶ್ನೆಗಳು ಕೇಳಿದ್ರು ಸಹ ಯಾವುದಕ್ಕೂ ಸಹ ನಾನು ತಟ್ಟನೆ ಉತ್ತರಿಸಬಲ್ಲೆನೆಂದಾಗಿ ಹೇಳುವಂಥದ್ದು ನಾವು ನೋಡ್ತೇವೆ. ಮತ್ತೆ ಪರಾಕ್ರಮಿಯಾದಂತಹ ವ್ಯಕ್ತಿ, ಬಲಿಷ್ಠನಾದಂತಹ ವ್ಯಕ್ತಿ, ಅವನ ಬಲಕ್ಕಾಗಿ, ಅವನ ಒಂದು ಶಕ್ತಿಗಾಗಿ ಅವನು ಸಂತೋಷ ಪಡ್ತಾನೆ. ನನ್ನಲ್ಲಿ ಬಹಳ ಪರಾಕ್ರಮ ಉಂಟು, ನಾನು ಬಹಳ ಬಲಶಾಲಿ, ನಾನು ಶಕ್ತಿವಂತನು, ಅದಕ್ಕಾಗಿ ನೀನು ಹೆಚ್ಚಳ ಪಡಬೇಡ ಎಂದಾಗಿ ದೇವ್ರ ವಾಕ್ಯ ಹೇಳ್ತದೆ. ಮತ್ತೆ ದೇವ್ರ ವಾಕ್ಯ ಹೇಳ್ತದೆ, ಐಶ್ವರ್ಯವಂತನು, ಎಷ್ಟೆಲ್ಲ ಧನ ಐಶ್ವರ್ಯಗಳಿದ್ರು, ಕೋಟಿಗಟ್ಟಲೆಯು ಲಕ್ಷಗಟ್ಟಲೆ ಇದ್ರೂ ಸಹ, ಎಷ್ಟೆಲ್ಲ ಮಿಲಿಯಾಂತರ ದುಡ್ಡು ಸಹ ಇದ್ರು ಸಹ, ಮಿಲಿಯಾಂತರ ಸಹ ಇದ್ರು ಸಹ, ವಾಕ್ಯ ಹೇಳ್ತದೆ ಆ ಒಂದು ಐಶ್ವರ್ಯಕ್ಕಾಗಿ ನೀನು ಹೆಚ್ಚಳ ಪಡಬೇಕಾಗಿಲ್ಲ. ಜ್ಞಾನಕ್ಕಾಗಿ ಸತ್ಯವೇದ ಹೇಳ್ತದೆ, ಮೊದಲನೇದಾಗಿ ಜ್ಞಾನಕ್ಕಾಗಿ ಮತ್ತು ಪರಾಕ್ರಮಕ್ಕಾಗಿ ಮತ್ತು ಐಶ್ವರ್ಯಕ್ಕಾಗಿ, ಈ ಯಾವುದೊಂದು ವಿಷಯಕ್ಕಾಗಿ ನೀನು ಹೆಚ್ಚಳ ಪಡಬೇಡ. ನೀನು ಹೆಚ್ಚಳ ಪಡಬೇಕಾದದ್ದು ಕರ್ತನಿಗಾಗಿ, ಕರ್ತನ ಕೃಪೆಗಾಗಿ, ಕನಿಕರಕ್ಕಾಗಿ, ಆತನು ನಿನ್ನನ್ನು ಕಟಾಕ್ಷಿಸಿ ಕೊಟ್ಟಂತ ರಕ್ಷಣೆಗಾಗಿ, ನಿನ್ನ ಹೆಸರುಗಳ ಜೀವಭಾದ್ರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವುದಕ್ಕಾಗಿ. ಕರ್ತನಲ್ಲಿ ಪ್ರಿಯರೇ, ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಎಂದು ಹೇಳೋಣ. ಅಪ್ಪ ತಂದೆ, ಇದು ನಿನ್ನ ಕೃಪೆ, ನನ್ನ ಜ್ಞಾನ ಅಲ್ಲ. ಅಪ್ಪ ತಂದೆ, ಇದು ನಿನ್ನ ಬಲ, ನನ್ನ ಪರಾಕ್ರಮವಲ್ಲ. ಅಪ್ಪ ರಕ್ಷಕನೇ, ನಿನ್ನ ಐಶ್ವರ್ಯ, ಇದು ನನ್ನ ಐಶ್ವರ್ಯವಲ್ಲ ಎಂದಾಗಿ ಆತನಿಗೆ ಮಾತ್ರ ನೀನು ಮಹಿಮೆ ಪಡಿಸುವರಾಗಿರೋಣ. ಕರ್ತನಲ್ಲಿ ಪ್ರಿಯರೇ, ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಆಮೆನ್.